ದೀಪಕ್ ಬಾಯ್, ಇಲ್ಲಿ ಈಗ ನಾವೆಲ್ಲರೂ ಶುದ್ಧಾತ್ಮ ನೋಡಿದೀವಿ. ದಾರಿಯಲ್ಲಿ ಹೋಗೋವಾಗ ಶುದ್ಧಾತ್ಮನ ನೋಡ್ಕೊಂಡೇ ಹೋಗೋದಾಗಿದೆ. ಆಗ ಒಮ್ಮೊಮ್ಮೆ ಕೇವಲ 8-10 ಜನರಲ್ಲಿ ಶುದ್ಧಾತ್ಮ ನೋಡ್ತೀವಿ, ಇನ್ನೂ ಕೆಲವೊಮ್ಮೆ ಹೆಚ್ಚಿನ ಜನರಲ್ಲಿ ನೋಡ್ತೀವಿ. ಹಾಗೂ ನಾವು ಒಂದೇ ಕಡೆ ನಿಂತಿರುವಾಗ ಅಲ್ಲಿರುವ ಅದೇ ವ್ಯಕ್ತಿಗಳಲ್ಲಿ ಎಷ್ಟೊತ್ತು ನೋಡ್ತಲೇ ಇರಬೇಕು. ಅವ್ರನ್ನೊಂದೆರಡು ಸರಿ ಅದನ್ನ ನೋಡಿದ್ಮೇಲೆ ಬೇರೆ ವಿಚಾರಗಳಿರುತ್ತಲ್ಲ ಪ್ರಾರಂಭ ಆಗ್ತವೆ. ಅಂದ್ರೆ ಕೆಲ್ಸಗಳ ವಿಚಾರದ ಬಗ್ಗೆ ಅವರೊಂದಿಗೆ ಮಾತಾಡ್ತಿರುವಾಗ ಎಲ್ಲಿವರೆಗೂ ಅಂದ್ರೆ ಅವರಲ್ಲಿ ಶುದ್ಧಾತ್ಮನ ದರ್ಶನ ಮಾಡ್ತಲೇ ಇರ್ಬೇಕಾ ನಾವು ಗಮನದಲ್ಲಿಟ್ಕೋಬೇಕು. ಪೊಲೀಸ್ ಕಮಿಷನರ್ ಬಂದಾಗ ನಮ್ಗೊತ್ತಿರ್ಬೇಕು, ನಮ್ಗೆ ಒಮ್ಮೆಲೆ ಗೊತ್ತಾಗುತ್ತೆ ಅವರು ಪೊಲೀಸ್ ಕಮಿಷನರೇ ಅಂತ. ನಾವು ಎಲ್ಲವನ್ನು ಸರಿಯಾಗಿ ಇಟ್ಕೋಬೇಕು. ಅವರಿಗೆ ಊಟ ಪ್ರಸಾದ ದರ್ಶನ ಮಾಡಿಸ್ಬೇಕು, ನಮ್ ಸಿಟಿ ತೋರಿಸ್ಬೇಕು, ಅವರಿಗೆ ಸಂತೋಷವಾಗುವಂತೆ ನೋಡ್ಕೋಬೇಕು. ಅದ್ ಸರಿ. ನಮಗ್ ಗೊತ್ತಿರ್ಬೇಕು ಇವರು ಸಾಹೇಬ್ರು ಅಂತ. ಅದಕ್ಕಿಂತ ಹೆಚ್ಚು ಅವರೊಳಗೆ ಶುದ್ಧಾತ್ಮ ಭಗವಂತನಿದ್ದಾನೆ. ಮತ್ತೆ ಅವರದು ಒಳಗೆ ಎಲ್ಲ ತುಂಬಿರೋ ಮಾಲ್ ಇರುತ್ತೆ, ಅದನ್ನ ನಾವು ಪೂರ್ಣಗೊಳಿಸ್ಬೇಕು, ಸಂಭಾವದಿಂದ ಬಗೆಹರಿಸ್ಬೇಕು. ಗಮನದಲ್ಲಿದ್ರೆ ವ್ಯವಹಾರದಲ್ಲಿ ತುಂಬಾ ವ್ಯತ್ಯಾಸ ಆಗುತ್ತೆ. ಅದೇನಂದ್ರೆ ಕೆಲವರ ಬಗ್ಗೆ ನಮ್ಮೊಳಗೆ ಅಭಿಪ್ರಾಯಗಳು ಕೂತ್ಬಿಟ್ಟಿವೆ. ಇವರೆಲ್ಲ ಸರಿಯಾಗಿಲ್ಲ, ಬರೀ ಹಣ ವಸೂಲಿಗೆ ಬರ್ತಾರೆ, ವ್ಯವಹಾರ ಮುಗಿಸ್ಬಿಡಿ, ಅವರಿಗೆ ಮಾನ ಬೇಕು, ಮಾನ ಮರ್ಯಾದೆ ಕೊಟ್ರೆ ಸಾಕು, ಹೀಗೆ ಅಭಿಪ್ರಾಯ ಇಟ್ಕೊಂಡು ನಾವು ವ್ಯವಹಾರ ಮಾಡಬೇಕು. ಇವರು ಬುದ್ಧಿವಂತರು, ಹಸ್ತಕ್ಷೇಪ ಮಾಡ್ತಾರೆ, ಅಭಿಪ್ರಾಯ ಇಟ್ಕೊಂಡು ಮಾಡಬಾರ್ದು. ಅವರು ಶುದ್ಧಾತ್ಮ, ಮತ್ತೆ ಇವರು ಬುದ್ಧಿಶಾಲಿಗಳು, ಮರ್ಯಾದಸ್ಥರು, ಲೋಭಿಗಳು, ಪ್ರಕೃತಿಯ ಮಾಲು. ಆದರೆ ಶುದ್ಧಾತ್ಮ ರೀತಿಯಿಂದ ನೋಡಬೇಕು, ನಾರ್ಮಲ್ ಆಗಿರ್ಬೇಕು. ತುಂಬಿರೋ ಮಾಲ್ ಯಾವಾಗ ಹೊರಬರುತ್ತೋ ಏನೋ. ವ್ಯವಸ್ಥಿತದ ಅಧೀನ. ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು. ತರಕಾರಿ ಚೀಲದಿಂದ ಟೊಮೆಟೊ ಮಾತ್ರ ಹೊರಬರುತ್ತಾ, ಬದನೆ, ಸೋರೆಕಾಯಿ ಇರ್ಬೋದು. ಯಾವಾಗ್ಲೂ ಹಾಗೆ ಅನ್ನೋ ಅಭಿಪ್ರಾಯ ಇರ್ಕೊಡ್ದು. ಟೊಮೆಟೊ ಹೊರಬಂದ್ರೆ ಎಲ್ಲವೂ ಟೊಮೆಟೊ ಅನ್ಕೋಬಾರ್ದು. ಒಳಗೆ ಬದನೆಕಾಯಿ ಇರ್ಬೋದು, ಚೀಲದಲ್ಲಿ ಏನ್ ಬೇಕಾದ್ರೂ ಇರ್ಬೋದು. ಹೌದೋ ಅಲ್ವೋ? ನಾವು ಹೇಳೋಕ್ಕಾಗತ್ತಾ ಯಾವಾಗ್ಲೂ ಮಾನದ ಆಸೆಯಲ್ಲಿ ಇರ್ತಾರೆ, ಲೋಭದಲ್ಲಿ ಮುಳುಗಿಡ್ತಾರೆ ಅಂತ? ನಾವು ನಮ್ಮ ಅಭಿಪ್ರಾಯವನ್ನು ಬಿಟ್ಬಿಟ್ರೆ ಎಕ್ಸಾಕ್ಟ್ ಶುದ್ಧಾತ್ಮ ನೋಡಲು ಸಾಧ್ಯವಾಗುತ್ತೆ. ನೆನ್ಪಲ್ಲಿಟ್ಕೊಂಡು ವ್ಯವಹಾರ ಮಾಡಿ. ಅವರು ಶುದ್ಧಾತ್ಮ ಆಗಿದ್ದಾರೆ, ಶುದ್ಧಾತ್ಮನೇ ಅಂತ ಭಗವಂತನೇ ಬದಲಾವಣೆ ಆಗುತ್ತೆ. ಅವರಲ್ಲಿ ಶುದ್ಧಾತ್ಮ ನೋಡಿದ್ಮೇಲೆ ಬಹಳಷ್ಟು ಬಗೆಯ ವಿಚಾರಗಳು ಉಂಟಾಗ್ತವೆ. ಒಂದು, ಅವ್ರ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳು ಇರ್ತವೆ, ಜೊತೆಗೆ ಶುದ್ಧಾತ್ಮ ಅನ್ನೋದು ಇರುತ್ತೆ. ಹಾಗೂ ಅವರ ಪಾಸಿಟಿವ್ ಸೈಡ್ ಕೂಡ ಕಾಣಿಸುತ್ತೆ. ಹೀಗೆ ಅವರೊಂದಿಗೆ ದಾದಾವರ ಕೆಲಸ ಕಾರ್ಯಗಳ ಬಗ್ಗೆ ನಾವು ಮಾತಾಡೋವಾಗ ನಮ್ಮೊಳಗೇನೆ ಕೆಲವೊಂದು ಭಾವನೆಗಳು ಉಂಟಾಗ್ತವೆ. ಅಲ್ಲಿ ನಾವು ಯಾವುದಕ್ಕೆ ಎಂಕರೇಜ್ಮೆಂಟ್ ಕೊಡಬೇಕು? ಅವರು ಶುದ್ಧಾತ್ಮ ಹೌದು, ಆದ್ರೆ ಅವರು ಬೇರೆ ಎಲ್ಲ ವ್ಯವಹಾರಗಳಲ್ಲಿ ಅವರು ಹೀಗೆ ಹೇಳ್ತಾರಂತ ಒಳಗೆ ಅಭಿಪ್ರಾಯ ಉಂಟಾಗುತ್ತೆ. ಅಲ್ಲಿ ಏನಾದ್ರೂ ನೆಗೆಟಿವ್ ಭಾವನೆಯನ್ನ ತೆಗೆದುಹಾಕಬೇಕು. ಅಭಿಪ್ರಾಯ ನೆಗೆಟಿವ್ ಭಾವನೆ ಆಗಿದೆ, ಪಾಸಿಟಿವ್ ಆಗಿರ್ಬೇಕು. ಮತ್ತೆ ಇವೆಲ್ಲಕ್ಕಿಂತ ಮೇಲೆ ಹೆಚ್ಚಿನ ಭಾವನೆ ಏನಿರ್ಬೇಕಂದ್ರೆ ಅವರಿಗೂ ಜ್ಞಾನ ಸಿಗ್ಲಿ ಅಂತ. ದಾದಾವರ ಜ್ಞಾನ ಪಡೆಯಲಿ, ಅವರ ಯಾವುದೇ ಒಂದು ವಿಚಾರವನ್ನು ಇಟ್ಕೊಂಡ್ರೆ ಸಾಕು, ಅವರಿಗೆ ಮೋಕ್ಷ ಮಾರ್ಗದಲ್ಲಿ ಉಪಯೋಗವಾಗುತ್ತೆ. ಇದು ಶ್ರೇಷ್ಠ ಭಾವನೆ. ದಾದಾವರ ಪ್ರಾಜೆಕ್ಟ್ನಲ್ಲಿ ಇನ್ವಾಲ್ವ್ ಆಗಿ ಹೆಲ್ಪ್ ಮಾಡೋದ್ರಿಂದ ಅವರಿಗೆ ಕಲ್ಯಾಣವಾಗ್ಲಿ ಅಂತ ಭಾವನೆ ಇರಬೇಕು. ನಮ್ಗೆ ಹೇಗೆ ಅನುಕೂಲವಾಗುತ್ತೆ, ಅಥವಾ ದಾದಾವರ ಪ್ರಾಜೆಕ್ಟ್ನಿಂದ ಅನುಕೂಲ ಹೇಗೆ ಪಡಿಬಹುದು, ಅವರ ಕಲ್ಯಾಣಕ್ಕಾಗಿ ಭಾವನೆಯಿಂದ ಮಾಡಿದರೆ ಅದು ತುಂಬಾ ಒಳ್ಳೆಯದು. ಅವರು ಶುದ್ಧಾತ್ಮ ಮತ್ತೆ ಈ ರಾಂಗ್ ಬಿಲೀಫ್ನಿಂದ ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರಿಗೆ ಒಂದು ಹೆಜ್ಜೆ ಕೂಡ ಮುಂದಿಡುವಷ್ಟು ಜ್ಞಾನ ಪ್ರಾಪ್ತಿಯಾಗಬೇಕು. ಒಂದು ರೈಟ್ ಬಿಲೀಫ್, ಅದರಿಂದಾಗಿ ಭವಿಷ್ಯದಲ್ಲಿ ಜ್ಞಾನಿಯ ಸಂಪರ್ಕ, ಜ್ಞಾನ ಪಡೆಯಲಿ ಮತ್ತೆ ಮೋಕ್ಷ ಪಡೆಯಲಿ. ಅಂದ್ರೆ ನಮ್ಮಲ್ಲಿ ಉನ್ನತವಾದ ಭಾವನೆ ಒಂದೇ ಆಗಿದೆ, ಅದು ಸತ್ಸಂಗದಲ್ಲಿರ್ಬೇಕು. ಮತ್ತೆ ಪ್ರಾಜೆಕ್ಟ್ನಿಂದ ಕೂಡ, ಪ್ರಾಜೆಕ್ಟ್ನಲ್ಲಿ ಯಾಕೆ ಇನ್ವಾಲ್ವ್ ಆಗ್ಬೇಕಂದ್ರೆ ಭವಿಷ್ಯದಲ್ಲಿ ಪ್ರಾಜೆಕ್ಟ್ನಲ್ಲಿ ಬಂದ್ರೆ ಜ್ಞಾನ ಪಡಿಬಹುದು, ಜ್ಞಾನ ಪಡೆದ್ರೆ ಮೋಕ್ಷ ಪಡಿಬಹುದು. ಅದಕ್ಕೆ ಪ್ರಾಜೆಕ್ಟ್ ಇರಬೇಕು. ಹಾಗಾಗಿ ನಮ್ ಭಾವನೆ ಹೀಗಿರ್ಬೇಕು, ಅವರು ಶುದ್ಧಾತ್ಮ, ತಿಳುವಳಿಕೆ ಪಡೆದು ಮೋಕ್ಷದ ಮಾರ್ಗದಲ್ಲಿ ಮುಂದುವರಿಯಲಿ, ಸಂಸಾರದಿಂದ ಬಿಡಿಸ್ಕೊಳ್ಳಿ. ನಮ್ಮಿಂದ ಶುದ್ಧಾತ್ಮ ದರ್ಶನ ಮಾಡಲಾಗಿದೆ ಅಂತ ಎಕ್ಸಾಕ್ಟ್ ಹೇಗೆ? ನೀವು ಎಲ್ಲರಲ್ಲೂ ಯಾವ ರೀತಿಯಿಂದ ಶುದ್ಧಾತ್ಮ ದರ್ಶನ ಮಾಡ್ತೀರಾ? ಅದು ಹೇಗೆಂದ್ರೆ ನಿಧಾನವಾಗಿ ಅಳವಡಿಸ್ತಾ ಮುಂದಕ್ಕೆ ಸಾಗ್ಬೇಕು. ದಾದಾ ನಮ್ಗೆ 3 ವಾಕ್ಯ ಕೊಟ್ಟಿದ್ದಾರೆ. ಹೇ ಶುದ್ಧಾತ್ಮ ಭಗವಾನ್, ನೀವು ಬೇರೆ, ಚಂದು ಬೇರೆ, ನೀವ್ ರಿಯಲ್, ಚಂದು ರಿಲೇಟಿವ್, ನೀವು ಪರ್ಮನೆಂಟ್, ಚಂದು ಟೆಂಪರರಿ. ಇಂಥ ದೃಷ್ಟಿ ಇಟ್ಕೊಂಡು ಶುರು ಮಾಡಿ. ಅದೇ ರೀತಿಯಲ್ಲಿ ನಾನ್ ಬೇರೆ, ದೀಪಕ್ ಬೇರೆ, ನಾನ್ ರಿಯಲ್, ದೀಪಕ್ ರಿಲೇಟಿವ್,
ಟೆಂಪರರಿ, ಪರ್ಮನೆಂಟ್ ಮಾಡ್ತಾ ಮಾಡ್ತಾ ನಮಗೆ ನಮ್ಮ ತಿಳುವಳಿಕೆಯಲ್ಲಿ ಎಷ್ಟೆಷ್ಟು ಅನುಭವದಿಂದ ಬೇರೆಯಾಗಿ ಮಾತಾಡ್ತಾರೆ. ಮಾಡುವವ ಯಾರು ಒಬ್ಬೊಬ್ಬರನ್ನು ಬೇರ್ಪಡಿಸ್ತಾ ಹೋದಾಗ ಗಂಟಿದ್ರಿಂದ ಹೀಗೆ ಮಾತಾಡ್ತಾರೆ, ಮಾನದಿಂದ ಹೀಗೆ ಮಾತಾಡ್ತಾರೆ, ಮಾನದಿಂದ, ಅಹಂಕಾರದ ಆಧಾರದಿಂದ, ಇವೆಲ್ಲವುಗಳಿಗೆ ಇದುವೇ ಆಧಾರ. ತಿಳಿಯುವಾತ ನಾನೊಬ್ನೇ. ಇದೇ ರೀತಿ ಮುಂದೆ ಗೊತ್ತಾಗತ್ತೆ, ಇಲ್ಲ ಡಿಂಪಲ್ ಇವೆಲ್ಲ ಕೇಳ್ತಿದ್ದಾನೆ, ಡಿಂಪಲ್ಗೆ ಪ್ರಶ್ನೆ ಉತ್ಪನ್ನವಾಗಿದೆ, ನೀವು ತಿಳಿಯೋರು. ಹೀಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ಇವೆಲ್ಲವುಗಳಿಂದ ಹೇಗೆ ಬೇರೆ, ಇವೆಲ್ಲವನ್ನು ಯಾರು ಮಾಡ್ತಾರೆ ಎಂಬ ಎಕ್ಸಾಕ್ಟ್ ತಿಳುವಳಿಕೆ ನಮ್ಗೆ ಆದ್ರೆ ನಾನ್ ನಿನ್ನ ಬೇರೆ ಆಗಿರ್ತೀನಿ. ಅದೇನೇ ಹಾಳಾದ್ರೂ ಅದು ನಂದಲ್ಲ, ಡಿಂಪಲ್ನ ತುಂಬಿಕೊಂಡಿರೋ ಮಾಲ್ ಹೊರ ಬಂದಿದೆ. ಇದು ಶಬ್ದ ಪ್ರಯೋಗ, ನಂತರ ತಿಳುವಳಿಕೆಯಿಂದ, ಅನುಭವದಿಂದ ದೃಢವಾಗಿದೆ. ತಿಳುವಳಿಕೆಯಿಂದ ಶುರುವಾಗತ್ತೆ, ಅನುಭವದಿಂದ ದೃಢವಾಗ್ಬಿಡುತ್ತೆ. ಇಲ್ಲ, ನಿಜವಾಗಿ ನೀವು ಅವುಗಳಿಂದ ಹೇಗ್ ಬೇರೆ, ನಿಮ್ಮಿಂದ ಹೇಗ್ ಬೇರೆ. ಅದೇ ರೀತಿ ಅಲ್ಲಿ ಸ್ತ್ರೀ ರೀಮಾ, ಈ ಸ್ತ್ರೀ ಪ್ರಕೃತಿ ಬೇರೆ, ನೀವು ಸ್ತ್ರೀ ಅಲ್ಲ, ನೀವು ಆತ್ಮ, ಆತ್ಮದಲ್ಲೇ ಇರುವುದು. ಹೀಗೆ ಎಷ್ಟು ದೃಢವಾಗ್ತಾ ಹೋಗುತ್ತೆ. ಆ ದೃಷ್ಟಿ ನಂತರ ಎಲ್ಲವೂ ವಿಕಾಸಗೊಳ್ಳುತ್ತಾ ಹೋಗುತ್ತೆ. ಒಮ್ಮೆ ನೀವು ದಾದಾವರ ವಾಕ್ಯವನ್ನು ಹಿಡಿದುಕೊಳ್ಳಿ, ಹೀಗ್ ಮಾಡ್ತಾ ಎಕ್ಸಾಕ್ಟ್ ಅಳವಡಿಸಿ, ನಿಧಾನವಾಗಿ ದೃಢವಾಗುತ್ತೆ, ಹೆಚ್ಚೆಚ್ಚು ಅನುಭವ ಉಂಟಾಗತ್ತೆ. ನನ್ಗೆ ಈ ರೀತಿಯಿಂದ ಶುರುವಾಯಿತು. ಹೊಸ ಹೊಸ ಶಬ್ದಗಳು ಸಿಕ್ಕಿದ್ವು, ವಾಕ್ಯಗಳು ಸಿಕ್ಕಿದ್ವು. ಅವೆಲ್ಲವೂ ಸರಿ, ಯಾವ ರೀತಿ ಬೇರೆ ನೋಡೋದು? ದೀಪಕ್ ಬೇರೆ, ಶುದ್ಧಾತ್ಮ ಬೇರೆ, ಇದನ್ನು ಹೇಗೆ ನೋಡೋದು? ಹೆಚ್ಚೆಚ್ಚು ವಾಕ್ಯಗಳು ದೊರೆತ ಹಾಗೆ ಎಲ್ಲವೂ ಕ್ಲಿಯರ್ ಆಗ್ತಾ ಹೋಯ್ತು. ನೀವು ಕೂಡ ನೋಡ್ಬೋದು ಈ ಡಿಂಪಲ್ನ ಬುದ್ಧಿ ಹೇಗಿದೆ ಅಂತ. ಬುದ್ಧಿ, ಅಹಂಕಾರ ಹೀಗ್ ಮಾಡುತ್ತೆ, ವಾಣಿ ಹೀಗ್ ಹೊರಗೆ ಬರುತ್ತೆ. ಭಾವನೆಯಲ್ಲಿಲ್ಲ, ಡಿಂಪಲ್ನ ಭಾವನೆಯಲ್ಲಿಲ್ಲ, ನನ್ಗೂ ಇಲ್ಲ, ಡಿಂಪಲ್ಗೂ ಇಲ್ಲ, ಈ ರೀತಿ ವಾಣಿ ಹೊರಗೆ ಬರುತ್ತೆ. ನಿಮ್ಗೆ ಹೇಗೆ ಅನುಭವಕ್ಕೆ ಬರುತ್ತೆ, ಅದೇ ರೀತಿಯಲ್ಲಿ ಬೇರೆಯವರು ಅಳವಡಿಸ್ಕೊಳ್ಬೋದು. ಹೀಗೆ ಮಾಡ್ತಾ ಮಾಡ್ತಾ ಶುದ್ಧಾತ್ಮ ಎಕ್ಸಾಕ್ಟ್ನೆಸ್ನಲ್ಲಿ ಬರುತ್ತೆ. ಈಗ ನಂದು ಅಲ್ಲ ಡಿಂಪಲ್ದು ಅಲ್ಲ ಅಂದ್ರಲ್ಲ ನೀವು, ಅಲ್ಲಿ ನಂದು ಅಲ್ಲ ಅಂದ್ರೆ ಈ ಭಾಗ ಜಾಗೃತಿಯ ಭಾಗವಾಯಿತು. ನಾನು ಡಿಂಪಲ್ಗಿಂತ ಬೇರೆ, ಡಿಂಪಲ್ಗೆ ದುಃಖ ಕೊಡೋ ಭಾವನೆ ಇಲ್ಲ. ನಾವು ಅಂಥ ಶಬ್ದಗಳನ್ನ ಹಿಡ್ಕೋಬೇಕು. ಹಾಗ್ ಮಾಡ್ಬಾರ್ದು. ನಂದೂ ಭಾವನೆ ಅಲ್ಲ, ಡಿಂಪಲ್ನದ್ದೂ ಅಲ್ಲ. ಅದು ಶಬ್ದ ಹೊರಗೆ ಬಂದ್ರೆ ನಾವು ಪ್ರತಿಕ್ರಮಣ ಮಾಡ್ಬೇಕು. 3 ಬಗೆ ಭಾವನೆ ನೋಡ್ಬೇಕು, ಮಂಗಲ್ದಾಸ ನೋಡ್ಬೇಕು, ತಾನು ಬೇರ್ಪಟ್ಟಿರ್ಬೇಕು. ಇದೇ ರೀತಿ ಎದುರಿನವರ ಬಗ್ಗೆ ಕೂಡ ನೋಡ್ಲಾಗತ್ತೆ. ನನಗೆ ಭಾವನೆ ಇಲ್ದಿದ್ರೂ ಶಬ್ದಗಳು ಹೊರಬರುತ್ತವೆ. ಡಿಂಪಲ್ನ ಭಾವನೆಯಲ್ಲೂ ಇಲ್ಲ ಅಂಥ ಶಬ್ದಗಳು. ಚಂದುವಿನ ರೆಕಾರ್ಡ್ ಮಾತಾಡುತ್ತೆ, ಅವನ್ ಕೆಟ್ಟವನಲ್ಲ, ಶುದ್ಧಾತ್ಮ ಕೆಟ್ಟದಾಗಿ ಹೇಳುವುದಿಲ್ಲಲ್ಲ, ಇಂಟೆನ್ಷನೂ ಇರುವುದಿಲ್ಲ. ಈ ಅಜಾಗೃತಿ ಭಾಗದಲ್ಲಿ ಯಾವ್ದೆಲ್ಲ ಬರುತ್ತೆ? ಮನಸ್ಸು, ಬುದ್ಧಿ, ಚಿತ್ತ ಹಾಗೂ ಹಾಗಲ್ಲ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಫಂಕ್ಷನ್ ಮಾಡ್ತಾ ಇದೆ, ನಾನು ಮಾಡ್ತಿದ್ದೇನೆ ಅನ್ನೋದನ್ನ ಅಜಾಗೃತಿ ಅಂತಾರೆ. ಅವುಗಳು ತಮ್ಮ ಫಂಕ್ಷನ್ ಮಾಡ್ತಾ ಇದೆ. ಅಲ್ಲಿ ನಿಮ್ಮ ಊಹಿಸ್ಕೊಳ್ಳೋ ಭಾಗ ಅದು ಅಜಾಗೃತಿನೇ ಅಲ್ವಾ? ಅಲ್ಲಿ ನಾನು ಮಾಡುವುದಿಲ್ಲ ಎನ್ನುವುದನ್ನು ಜಾಗೃತಿ ಅಂತಾರೆ. ಅಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರವನ್ನ ಸರಿಪಡಿಸುವ ಅಗತ್ಯನೇ ಇಲ್ಲ. ತಿಳಿದ್ಕೋಬೇಕು ಯಾರು ಮಾಡ್ತಿದ್ದಾರೆ, ಯಾರ ಆಧಾರದಿಂದ, ಮತ್ತೆ ನಾನ್ ಯಾರು, ನನ್ನ ಸ್ವರೂಪ ಏನು. ಅಂದ್ರೆ ಆಗ ಅವುಗಳಿಂದ ಬೇರ್ಪಡಿಸಲಾಗತ್ತೆ ಅಜಾಗೃತಿಯ ಭಾಗದಿಂದ. ಅಂದ್ರೆ ಅಜಾಗೃತಿಯಿಂದ ಬೆರೆತು ಬಿಡುತ್ತೆ ಅದು. ಹಾಗಂದ್ರೆ ಅದನ್ನ ಅಜ್ಞಾನಿ ಭಾವ ಅಂತಾರಲ್ವಾ? ಅದು ಇಷ್ಟೇ. ಅಜ್ಞಾನಿ ಅಂದ್ರೆ ಬಿಲೀಫ್ ಇದೆಯಲ್ವೇ. ಏನಾಗತ್ತೆ ಅಂದ್ರೆ ಸಂಯೋಗಗಳು ಸೇರಿ ಮಾಡುತ್ತವೆ, ನಾನು ಮಾಡ್ತೇನೆ ಅನ್ನೋದು ಅಜ್ಞಾನ. ನಾನು ಶುದ್ಧಾತ್ಮ ಮಾಡುತ್ತಿರುವುದು ಸಂಯೋಗ, ಅದನ್ನು ಅಜ್ಞಾನಿ ಅಂತಾರೆ. ಅಜ್ಞಾನ ಮಾನ್ಯತೆಗಳು. ಅಜ್ಞಾನಿ ಅಂದ್ರೆ ಅಜ್ಞಾನ ಅದು ಬೆರೆತ ಭಾಸವಾಗತ್ತೆ, ಬೆರೆತು ಹೋಗುದಿಲ್ಲ. ಪಕ್ಕದ ಟ್ರೈನ್ ಹೊರಟಾಗ ನಮ್ಗೆ ಮಾನ್ಯತೆ ಆಗತ್ತೆ, ನಮ್ದು ಹೊರಟಿತು ಅಂತ. ಆದರೆ ಹೊರಟಿಲ್ಲ. ನಾವು ಅನ್ಕೋತೀವಿ. ಮಾನ್ಯತೆಯನ್ನೇ ಅಜಾಗೃತಿ ಅಂತಾರೆ. ನಾವಂತೀವಿ ಯಾರು ಚಲಿಸ್ತಾರೆ, ನಾವು ಸ್ಥಿರವಾಗಿದ್ದೀವಿ. ಎದುರಿನ ಟ್ರೈನ್, ಓಹೋ ಅದು ಜಾಗೃತಿ. ನಿಧಾನವಾಗಿ ದೃಢವಾಗತ್ತೆ. ಮಾಡುವವರು ಯಾರು, ಮತ್ತೆ ನಾನು ಯಾರು, ಯಾವ ರೀತಿ ಶುದ್ಧಾತ್ಮ ಬೇರೆ, ಅಕರ್ತರು, ನಿರ್ದೋಷಿಗಳು. ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಅಳವಡಿಸಿಕೊಳ್ಳಿ. ದೀಪಕ್ ಬಾಯ್, ಸತ್ಸಂಗದ ಪ್ರಾರಂಭದಲ್ಲಿ ಸ್ಟಾರ್ಟಿಂಗ್ನಲ್ಲಿ ದಾದಾ ಅವರ ಆಸಿಮ್ ಜೈಕಾರವನ್ನು ಹೇಳುವಾಗ ನೀವು ಎಲ್ಲರಲ್ಲೂ ಆತ್ಮರೂಪದಿಂದ ನೋಡಿ ನಮಗೆ ದರ್ಶನ ನೀಡ್ತಿರುವಾಗ ಎಲ್ಲರ ಶುದ್ಧಾತ್ಮ ನೋಡುವ ಭಾವನೆಯಿಂದ ನೋಡುವುದಾಗಿದೆಯೇ, ಅಥವಾ ಎಲ್ಲರೂ ಕೂಡ ಅಂತ ಶಕ್ತಿ ಪಡೀಲಿ ಅನ್ನೋ ಭಾವನೆಯಿಂದನಾ? ಬೇರೆ ಯಾವ ಲೆಕ್ಕಾಚಾರ ಇರುವುದಿಲ್ಲ. ಆದ್ರೆ ಎಲ್ಲರಲ್ಲಿ ಶುದ್ಧಾತ್ಮ ನೋಡಿ. ಮಹಾತ್ಮರೆಲ್ಲ ಬಂದಿದ್ದಾರೆ, ಹಾಗೂ ಇವರಲ್ಲಿ ಕೂತಿದ್ದಾರೆ, ಅವರಲ್ಲಿದ್ದಾರೆ, ಬುದ್ಧಿಯಿಂದ ಗೊತ್ತಾಗತ್ತೆ. ಕಣ್ಣಿಗೆ ಬೀಳ್ತಾರೆ, ನಾವು ನೋಡ್ತೀವಿ. ಇವರು ಮತ್ತೆ ಗುರುಕುಲದಿಂದ ಬಂದಿದ್ದಾರೆ, ನಾವು ನೋಡ್ತಾ ಇದ್ದೀವಿ. ಆಮೇಲೆ ಶುದ್ಧಾತ್ಮ ನೋಡೋದು.
ಇಲ್ಲಿ ಶುದ್ಧಾತ್ಮ ನೋಡೋದೇ ಮುಖ್ಯ ಭಾವನೆ. ಕೆಲವರು ನಮ್ಮ ಕಣ್ಣಿಗೆ ಬೀಳ್ತಾರೆ, ಬುದ್ಧಿಯಿಂದ ಗೊತ್ತಾಗುತ್ತೆ, ಕೆಲವರು ಬಂದಿದ್ದಾರೆ, ಕೆಲವರು ಬಂದಿಲ್ಲ, ಕೆಲವರ ನೋಂದಣಿ ಆಗುತ್ತೆ, ಕೆಲವ್ರದ್ದಾಗೋದಿಲ್ಲ. ಸಾಮಾನ್ಯವಾಗಿ ಎಲ್ಲರಲ್ಲೂ ಶುದ್ಧಾತ್ಮ ದರ್ಶನ ಮಾಡಬೇಕು. ಭಾವಪೂರ್ವಕವಾಗಿ ಶುದ್ಧಾತ್ಮ ನೋಡೋದರಿಂದ ನಮ್ಮ ಮುಂದೆ ಶುದ್ಧಾತ್ಮ ದರ್ಶನವಾಗುತ್ತೆ. ಜನರಿಗೆಲ್ಲ ದರ್ಶನ ಪ್ರಾಪ್ತಿಯಾಗತ್ತೆ. ದಾದಾ ಹೇಳ್ತಿದ್ರು ಆತ್ಮದಿಂದ ನಿಮ್ಗೆ ದರ್ಶನ ಪ್ರಾಪ್ತಿಯಾಗತ್ತೆ ಅಂತ. ಹಾಗೆ ನಿಮ್ಗೇನಾದ್ರೂ ಭಾವನೆ ಇದೆಯೇ ಅದು ನಿಮ್ಮ ದರ್ಶನದಿಂದ ಆತ್ಮದರ್ಶನವು ಅವ್ರಿಗೆ ಪ್ರಾಪ್ತಿಯಾಗ್ಲಿ, ಅದರಿಂದ ಆತ್ಮಶಕ್ತಿಯ ಚಾರ್ಜಿಂಗ್ ಉಂಟಾಗ್ಲಿ? ಹಾಗಲ್ಲ, ಯಾವುದೇ ರೀತಿಯ ಭಾವನೆ ಇಲ್ಲದಿರುವುದೇ ವಿತರಾಗದ ದರ್ಶನ ಅಂತಾರೆ. ಭಾವನೆ ತಪ್ಪಲ್ಲ, ಅಂತಿಮ ದರ್ಶನ ಇದೆ. ನೀವು ಬರೀ ಆತ್ಮ. ಅವರು ನಿಮ್ಮನ್ನು ನೋಡಿದಾಗ ನೀವು ಅವರನ್ನು ಬರೀ ಆತ್ಮ ಅಂತ ನೋಡ್ಕೊಳ್ಳಿ. ಆಗ ನಿಮ್ಗೆ ಶ್ರೇಷ್ಠ ದರ್ಶನ ಪ್ರಾಪ್ತಿಯಾಗತ್ತೆ. ಈ ಭಾವನೆ ಸ್ವಲ್ಪ ರಿಲೇಟಿವ್ ರಿಯಲ್ ಆಗತ್ತೆ. ನಿಮ್ಗೆ ಹೆಲ್ಪ್ ಆಗ್ಲಿ, ಜಾಗೃತಿ ಹೆಚ್ಚಾಗ್ಲಿ, ಜ್ಞಾನ ಮುಂದುವರಿಯಲಿ, ಇನ್ನು ಹೆಚ್ಚು ದಾದಾ ಅವರ ಕೃಪೆಗೆ ಪಾತ್ರರಾಗ್ಲಿ, ಇವೆಲ್ಲ ಸೆಕೆಂಡ್ ಲೆವೆಲ್ ಆಗಿದೆ. ಮೂಲ ಪ್ಯೂರ್ ಅಂದ್ರೆ ಪ್ಯೂರ್, ಅಲ್ಲಿ ಬೇರೇನೂ ಇಲ್ಲ. ಯಾವುದೇ ಸಂಸಾರದ ಭಾವನೆ ಅಥವಾ ಬೇರೆ ಯಾವ ರೀತಿಯ ಭಾವನೆ ಇರೋದಿಲ್ಲ. ಕೇವಲ ಆತ್ಮರೂಪದಿಂದಷ್ಟೇ. ನಾನು ಕೇವಲ ಜ್ಞಾನಸ್ವರೂಪ, ನೀವು ಕೇವಲ ಜ್ಞಾನಸ್ವರೂಪ. ನೀವು ಜ್ಞಾನಸ್ವರೂಪನೇ. ಕೆಲವ್ರ ಪ್ರಕೃತಿ ಹೇಗಿರುತ್ತೆ ಅಂದ್ರೆ ಎಲ್ಲಾ ವಿಚಾರಗಳಲ್ಲೂ ಒಂದ್ ಒಳ್ಳೆ ಭಾವನೆ ಇರುತ್ತೆ. ನಿರ್ಮರ್ ಅವರನ್ನ ಬಹಳಷ್ಟು ಬಾರಿ ನೋಡ್ಲಾಗಿದೆ. ಅವ್ರಿಗೆ ಭಾವನೆಯ ಎಲ್ಲ ವಿಚಾರಗಳಲ್ಲೂ, ಪ್ರತಿಯೊಂದು ಕ್ರಿಯೆಯಲ್ಲೂ ಬೇರೆಯವ್ರಿಗೆ ಇದರಿಂದ ಅನುಕೂಲ ಇದೆಯಾ ಅಂತ ನೋಡ್ತಿದ್ರು. ಈ ರೀತಿ ಭಾವನೆ ಕೂಡ ಇರುತ್ತೆ. ಹಾಗೂ ನೀವು ಅದಕ್ಕೂ ಮೇಲಿನ ಭಾವನೆ ಬಗ್ಗೆ ಹೇಳಿದ್ರಿ. ಈಗ ಇವೆರಡರಲ್ಲಿ ವ್ಯತ್ಯಾಸವೇನು? ಯಾಕಂದ್ರೆ ಬಹಳಷ್ಟು ಜನರಲ್ಲಿ ನೋಡಿದ್ದೀನಿ. ಜೊತೆಗೆ ಫೈಲ್ 1ಗೆ ಕೂಡ ಇಡೀ ದಿನ ಒಂದೇ ಭಾವನೆ ಇರುತ್ತೆ. ಹೇಗಾದ್ರೂ ಮಾಡಿ ಎಲ್ರೂ ಜ್ಞಾನದಲ್ಲಿ ಮುಂದುವರಿಲಿ, ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳಿ. ನೀವು ಹೇಳಿದ್ದು ಇಲ್ಲಿವರೆಗೂ ತಿಳಿದಿರ್ಲಿಲ್ಲ. ಹಾಗಾಗಿ ಅದರಲ್ಲೇನು ಒಳ್ಳೇದೇ. ಆಬ್ಸಲ್ಯೂಟ್ ಆತ್ಮಭಾವನೆ ಶ್ರೇಷ್ಠವೆಂದೇ ಹೇಳಲಾಗತ್ತೆ. ಇದು ಒಳ್ಳೆ ವಿಚಾರ, ಯಾಕೆಂದ್ರೆ ಇದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿದೆ. ಯಾರ ದೋಷ ನೋಡದಿರೋದು, ನೆಗೆಟಿವ್ ನೋಡೋದಕ್ಕಿಂತ ಪಾಸಿಟಿವ್ ನೋಡಿದ್ರೆ ಟಾಪ್ ಮೋಸ್ಟ್ ಭಾವನೆ ಆತ್ಮಕಲ್ಯಾಣ ಆಗುತ್ತೆ. ಹೇಗಾದ್ರೂ ಮಾಡಿ ದಾದಾವರ ಜ್ಞಾನದಲ್ಲಿ ಮುಂದುವರಿಬೇಕು. ಅಂದ್ರೆ ಇದು ನಮ್ಮ ಡೀಪ್ ಈ ಭಾವನೆ ಇರಲೇಬೇಕು. ದಾದಾವರ ಜ್ಞಾನದ ಸಂಪರ್ಕ ಸಿಗ್ಲಿ, ಪ್ರಾಜೆಕ್ಟ್ನಲ್ಲಿ ಪಾಲ್ಗೊಳ್ಳಿ, ದಾದಾವರ ಜ್ಞಾನ ಪಡಿಬೇಕು, ಒಳ್ಳೆ ತಿಳುವಳಿಕೆ ಸಿಗ್ಲಿ. ಇನ್ನೂ ಹೆಚ್ಚಿನ ಭಾವನೆ ಇರುತ್ತೆ. ಕಸ ಕಾಣ್ತಿದ್ರೆ ಪ್ರಾರ್ಥನೆ ಮಾಡ್ಬೇಕು ನಾವು, ಕಸ ಹೋಗ್ಲಿ, ಜ್ಞಾನದಲ್ಲಿ ಪ್ರಗತಿಯಾಗ್ಲಿ. ಇಲ್ಲಿ 2 ಇದೆ, 2 ರೀತಿ ಇದೆ. ಮೂಲ ಸ್ವರೂಪದಲ್ಲಿ ಶುದ್ಧಾತ್ಮ ನೋಡ್ಬೇಕು. ಆಮೇಲೆ ಯಾವ ಬಿಲೀಫ್ನಿಂದಾಗಿ ಏನು ಕಸಗಳಿವೆ ಅವೆಲ್ಲ ಬಿಟ್ಟು ಹೋಗಿ ಮೂಲ ಆತ್ಮವನ್ನು ಪಡೀಬೇಕು. ಅದರಲ್ಲಿ ಇವೆಲ್ಲ ಭಾವನೆಗಳು ಬರುತ್ತವೆ ಸೆಕೆಂಡ್ರಿ. ಸ್ವಲ್ಪ ಸಮಯದ ನಂತರ ಅದು ಎಲ್ಲವೂ ಸಹಜವಾಗಿಯೇ ಆಗುತ್ತೆ. ಕೆಲವೊಮ್ಮೆ ದರ್ಶನ ಮಾಡುವಾಗ ಕಾಲಿಗೆ ಬಿದ್ದರೆ ನಿಮ್ಮನ್ನು ಶುದ್ಧಾತ್ಮ ನೋಡೋದರ ಜೊತೆಗೆ ಕಸಾನೂ ಕಾಣಿಸುತ್ತೆ, ಅದು ಬಿಟ್ಟು ಹೋಗ್ಬೇಕು ಅಂತ. ಮತ್ತೆ ಇನ್ನೂ ಇರುತ್ತವೆ. ಹೇಗೆ ನಮ್ಮ ದಾದಾವರ 3ನೇದು ಒಂದು ವೇಳೆ ಪಡೆದಿದ್ರೆ ದಾದಾವರ ಜ್ಞಾನ ಪಡೆಯಲು ಸಾಧ್ಯವಾಗಿಲ್ಲ ಅಂದ್ರೆ ಭಾವನೆ ಉಂಟಾಗತ್ತೆ, ದಾದಾವರಿಂದ ಜ್ಞಾನ ಪಡಿಬೇಕು ಅಂತ. ಹೀಗೆ 3 ಲೆವೆಲ್ನ ಭಾವನೆಗಳು. ಕಸ ಬಿಟ್ಟು ಹೋಗ್ಬೇಕು, ಅದಂದ್ರೆ ದಾದಾವರ ಜ್ಞಾನ ಪಡಿಬೇಕು. ಆಮೇಲೆ ಮೂಲ ಆತ್ಮದಲ್ಲಿ ನೀವು ಹಾಗೇ ಇರ್ತೀರ, ಶುದ್ಧಾತ್ಮ, ಕೇವಲ ಜ್ಞಾನ ಸ್ವರೂಪನೇ ಆಗಿ. ನೀವು ಅಂದ್ರೆ ನಿರುಮ ಅವರ ಭಾವನೆ ಒಳ್ಳೇದಾಗಿತ್ತು, ದಾದಾವ್ರದ್ದು ಕೂಡ. ಅದೇಗ್ ಮಾಡ್ಬೇಕು? ದಾದಾವ್ರು ಹೇಗೆಂದ್ರೆ ಪಡಿಬೇಕು, ಭಾವನೆ ಒಂದ್ ಕಡೆ ಆದ್ರೆ ವಿತರಾಗ ಇನ್ನೊಂದ್ ಕಡೆ. ಉದಯ ಹೇಗೆ ಹೊರಬೀಳುತ್ತೆ ನೋಡಿ. ನಮ್ಗಂತೂ 100% ಭಾವನೆ ಇರುತ್ತೆ ಖಂಡಿತವಾಗಿಯೂ. ನಂತರ ಅದಕ್ಕಾಗಿ ಅದು ಹೀಗಿರುವುದಿಲ್ಲ, ನಾವು ಸ್ಟಡಿ ಮಾಡಿದ ಮೇಲೇನೆ ಎಲ್ಲವೂ ಆಗತ್ತೆ ಅಂತ. ಸಹಜವಾಗಿ ಸಂಯೋಗ ಒದಕೊಂಡು ಹೇಗೆ ಉಂಟಾಗುತ್ತೆ ನೋಡಿ ನೀವು. ಭಾವನೆ ಇರುತ್ತೆ. ಉಪಾಯ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ. ಬೇಡ, ಪ್ರಯತ್ನ ಕಡಿಮೆ ಬೇಕಾ? ಬಹಳ ಕಡಿಮೆ. ಯಾವುದೇ ವಿಚಾರವಾಗ್ಲಿ ಸ್ವಲ್ಪ ಅಲುಗಾಡಿಸುತ್ತಿರೋದು ನಿಜ. ಒಂದ್ಸಲ ಕೇಳಿ ನೋಡಿ ಅಂತಾರೆ ಅಷ್ಟೇ, ಅದಕ್ಕಿಂತ ಹೆಚ್ಚೇನೂ ಇಲ್ಲ. ಆದರೆ ನಮ್ಮಲ್ಲಿ ಇವೆರಡೂ ಇರಬೇಕು. ರಿಯಲ್ನಲ್ಲಿ ಶುದ್ಧಾತ್ಮ ಸ್ವರೂಪದಿಂದ ವಿತರಾಗ ದೃಷ್ಟಿ, ರಿಲೇಟಿವ್ನಲ್ಲಿ ಅವರಿಗೆ ಕಲ್ಯಾಣವಾಗ್ಲಿ ಅಂತ. ಅವುಗಳ ಲೆವೆಲ್ ಬದಲಾಗುತ್ತೆ, ತೊಂದರೆ ಇಲ್ಲ. ನಿಮ್ಗೆ ಮೊದಲು ರಿಯಲ್ ನೋಡೋದೇ ಹೆಚ್ಚಿರುತ್ತೆ. ಅದು ಸ್ವಲ್ಪ ಮಟ್ಟಿಗೆ ಇರುತ್ತೆ, ಆದ್ರೆ ಹೆಚ್ಚು ರಿಯಲ್ ಕಡೆಗೆ ಇರುತ್ತೆ. ಹೆಚ್ಚಿರುತ್ತೆ. ನಂತರ ಶುರುವಾದ್ಮೇಲೆ ತಪ್ಪು ತಿಳುವಳಿಕೆ ಬಿಟ್ಟು ಹೋಗುತ್ತೆ. ಎಕ್ಸಾಕ್ಟ್ ಜ್ಞಾನದ ತಿಳುವಳಿಕೆ ದೃಢವಾಗುತ್ತೆ, ಸಂಪೂರ್ಣ ಜಾಗೃತಿ ಬರುತ್ತೆ, ಸಂಪೂರ್ಣ ಜ್ಞಾನ ಕ್ರಿಯಾಕಾರಿಯಾಗುತ್ತೆ. ಜಾಗೃತಿಯಿಂದ ಕಸ ಸ್ವಚ್ಛಗೊಳ್ಳುತ್ತೆ, ಮುಕ್ತತೆ ಅಲ್ಪ ಸ್ವಲ್ಪ ಇರುತ್ತೆ. ನಿರುಮ ಅವರಿಗೆ ಬಹಳ ಎಕ್ಸ್ಟ್ರೀಮ್ ಇರ್ತಿತ್ತು, ದಾದಾ ಅವರಿಂದ ಅನೇಕ ಪಟ್ಟು ಜಾಸ್ತಿ. ಯಾವ ಭಾವನೆ ಇದೆ ಎಲ್ರೂ ಜ್ಞಾನ ಪಡೀಲಿ ಅಂತ.
ನಿರುಮಾ ಅಥವಾ ದಾದಾ ಅವ್ರ ಬಗ್ಗೆ ಕೇಳ್ತಿಲ್ಲ, ಬೇರೆಯವ್ರಿಗಂತ ಭಾವನೆಗಳಿದ್ರೆ ನಂತರ ಅವರ ಅಹಂಕಾರ ಬೆರ್ತೋಗೋ ಚಾನ್ಸಸ್ ಹೆಚ್ಚಿರುತ್ತಾ? ಅದು ನಂತರ ಬೆರೆತು ಹೋಗುತ್ತೆ. ಆಕ್ಚುಲಿ ಭಾವನೆ ಹಾರ್ಟಿಲಿ ಉಂಟಾಗ್ಬಿಡುತ್ತೆ, ನಂತರ ಅಹಂಕಾರ ಟೇಕ್ ಓವರ್ ಮಾಡುತ್ತೆ. ನಂತರ ಬುದ್ಧಿ ಹೇಳುತ್ತೆ, ನಾನ್ ನಿನ್ಗಾಗಿ ಇಷ್ಟೊಂದು ಭಾವನೆ ಇಟ್ಟಿದ್ದೇನೆ, ನೀನ್ ನನ್ಗಾಗಿ ಏನ್ ಮಾಡಿದೀಯಾ? ಹೀಗೆ ನಂತರ ಈ ಬುದ್ಧಿ ಬೆರೆತು ಹೋಗಿ ಕಷಾಯ ಉಂಟು ಮಾಡುತ್ತೆ. ಇಲ್ದೆ ಹೋದ್ರೆ ಬುದ್ಧಿ ಭಾವನೆ ಅಂತೂ ಅರಿವಿನಿಂದ ಉಂಟಾಗುತ್ತೆ, ಹಾರ್ಟ್ನಿಂದ ಅಂತ ಹೇಳ್ತಾರಲ್ಲ. ಕಲ್ಯಾಣದ ಭಾವನೆ, ಶ್ರೇಷ್ಠವಾದ ಭಾವನೆ, ಅದು ಹಾಗೇನೇ ಇರಬೇಕಾಗತ್ತೆ. ಅಂಥ ಭಾವನೆ ಇರಬೇಕು. ನಂತರ ಅಹಂಕಾರ ಸೇರಿಕೊಳ್ಳುತ್ತೆ, ಆಗ್ರಹ ಸೇರಿಕೊಳ್ಳುತ್ತೆ. ಬುದ್ಧಿ ಟೇಕ್ ಓವರ್ ಮಾಡಿ ಹೇಳುತ್ತೆ, ನಾನು ಇಷ್ಟೊಂದು ಭಾವನೆಯನ್ನು ಇಟ್ಟಿದ್ದೇನೆ, ಅವರಿಗೆ ಅರ್ಥವಾಗ್ತಿದ್ರೆ ನಾನೇನ್ ಮಾಡೋದು? ಬುದ್ಧಿ ನಂತರ ಅಪೇಕ್ಷೆ ಇಟ್ಕೊಳ್ಳುತ್ತೆ. ಆಗ್ರಹ ಮತ್ತು ಅಹಂಕಾರ ಉಂಟಾದರೆ ಬುದ್ಧಿ ಸೇರಿಕೊಳ್ಳುತ್ತೆ. ಬುದ್ಧಿ ಅಹಂಕಾರ ಒಟ್ಟಿಗೆ ಸೇರಿಕೊಂಡ್ರೆ ಎಲ್ಲವನ್ನು ಹಾಳು ಮಾಡಿಬಿಡುತ್ತವೆ. ನಾನು ನಿಮ್ಮ ಹತ್ರ ಏನು ಹೇಳ್ತಾ ಇದ್ದೇನೆ ನಿಮ್ಗೆ ಏನಾದರೂ ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ಬೇಕಾದ್ರೆ ಹೇಳು ಯಾಕೆ ಹೋಗ್ಬೇಕು? ಅಪೇಕ್ಷೆ ಯಾಕೆ ಇಟ್ಕೋಬೇಕು? ಆಯಿತು ಅಂತ ಸುಮ್ಮನಿರಬೇಕು. ನೀರು ನೋಡಿ, ದೀಪ ಪ್ರಕಾಶ ನೀಡುತ್ತೆ, ಆಗ ಯಾರು ಪ್ರಕಾಶದ ಉಪಯೋಗ ಮಾಡ್ತಿಲ್ಲ, ಲಾಭ ಪಡೀತಿಲ್ಲ, ಹಾಗೇನೂ ಇರುವುದಿಲ್ಲ. ಆದರೂ ಅದು ನಮ್ಮ ಆತ್ಮಕಲ್ಯಾಣದ ಭಾವನೆ ಇರುತ್ತಲ್ಲ, ಅದು ಸ್ವಲ್ಪ ಮಟ್ಟಿಗೆ ಇನ್ಫಾರ್ಮ್ ಮಾಡಿ ಎಚ್ಚರಿಸಬೇಕಷ್ಟೇ. ಜೊತೆಗೆ ವಿತರಾಗದಿಂದ ಇರಬೇಕು, ಆಗ ಹೆಚ್ಚಿನ ಕೆಲಸವಾಗತ್ತೆ. ಈ ಬುದ್ಧಿ ಮತ್ತೆ ಅಹಂಕಾರ ಟೇಕ್ ಓವರ್ ಮಾಡದೆ ಹೋದ್ರೆ ಬಹಳಷ್ಟು ಕೆಲಸವಾಗತ್ತೆ. ಎಲ್ಲ ಹಾರ್ಟಿಲಿ ಆಗತ್ತೆ. ಹಾರ್ಟಿಲಿ ಹೃದಯದ ಭಾವನೆಗಳು ಶ್ರೇಷ್ಠವಾಗಿರುತ್ತೆ. ಮತ್ತೆ ನಿಧಾನವಾಗಿ ನಮ್ಮ ವಿಜ್ಞಾನವನ್ನ ಹಾರ್ಟಿಲಿ ಅದು ಎಲ್ಲವನ್ನ ಡೆವಲಪ್ ಮಾಡುತ್ತೆ. ಮತ್ತೆ ಬುದ್ಧಿಯನ್ನ ಶಾಂತಗೊಳಿಸುತ್ತೆ. ಬುದ್ಧಿಯಿಂದ ಬುದ್ಧಿ ಏನ್ ಮಾಡೋದಿಲ್ಲ, ಬುದ್ಧಿಯಿಂದ ಏನೂ ಆಗೋದಿಲ್ಲ, ಎಲ್ಲಾ ಕಡೆ ಹಸ್ತಕ್ಷೇಪ ಮಾಡುತ್ತೆ ಅಷ್ಟೇ. ಕೆಲವರು ಹೇಳ್ತಾರಲ್ಲ, ನನ್ಗೆ ಬುದ್ಧಿ ಹೆಚ್ಚಿದೆ, ಹಾಗಾಗಿ ನಾನು ಎಲ್ಲ ಒಳ್ಳೆ ರೀತಿಯಿಂದ ಮಾಡ್ತೀನಿ. ಬುದ್ಧಿ ಸ್ವಲ್ಪ ಭಾಗ ಇರುತ್ತೆ, ಹಾರ್ಟಿಲಿ ಇರುವುದರಿಂದ ಎಲ್ಲರೂ ಒಟ್ಟಿಗೆ ಸೇರ್ಕೊಳ್ತಾರೆ. ಬಹಳಷ್ಟು ಮಂದಿ ನಮ್ಗನ್ಸುತ್ತೆ ಬುದ್ಧಿ ಅದರ ಸ್ವಲ್ಪ ಭಾಗ ನಂತರ. ಬುದ್ಧಿ ಹೇಗಂದ್ರೆ ಬುದ್ಧಿಗೆ ಪ್ರೆಷರ್ ಬಿದ್ದಾಗ ಅದು ಹೇಗಿರುತ್ತೆ. ನಾವು ಬುದ್ಧಿಯನ್ನು ಕೆದಕಲು ಹೋಗದಿದ್ರೆ ಹಾರ್ಟಿಲಿ ಒಳ್ಳೆ ರೀತಿಯಿಂದ ಕೆಲಸ ಮಾಡುತ್ತೆ. ಹೀಗೆಲ್ಲ ನಮ್ಮೊಳಗೆ ಮಿಕ್ಸರ್ ಒಳ್ಳದಾಗಿದೆ. ಹಾರ್ಟಿಲಿ ಇರುವುದ್ರಿಂದಲೇ ಅದು ನಮ್ಮನ್ನು ಬಿಡುವುದಿಲ್ಲ, ಜೊತೆಗೆ ಜ್ಞಾನದಲ್ಲಿ ಪ್ರಗತಿ ಉಂಟಾಗತ್ತೆ. ಆದರೆ ಈ ಬುದ್ಧಿ ಕಳವಳ ಉಂಟು ಮಾಡುತ್ತೆ, ಮತ್ತೆ ಅಡ್ಡಿ ಮಾಡುತ್ತೆ. ನಿಧಾನವಾಗಿ ಬುದ್ಧಿಯನ್ನ ಏನ್ ಮಾಡಬೇಕು, ಅರ್ಥ ಮಾಡಿಕೊಂಡು ಪಕ್ಕಕ್ಕೆ ಇಡ್ತಾ ಹೋಗ್ಬೇಕು. ಹಾರ್ಟ್ನಿಂದ ಕೆಲಸ ಮಾಡಿ. ಲೆಕ್ಕಾಚಾರ, ಹಸ್ತಕ್ಷೇಪ, ಲೆಕ್ಕಾಚಾರ ಮಾಡಿದ್ರೂ ಚಿಂತಿಲ್ಲ, ಒಳ್ಳೆ ರೀತಿಯಿಂದ ಮಾಡಬೇಕು. ಆದ್ರೆ ಹಸ್ತಕ್ಷೇಪ, ತಪ್ಪು ತೋರಿಸುವಂತ ಆ ಭಾಗವನ್ನು ತೆಗೆದು ಹಾಕಬೇಕು. ಎದುರಿನವರನ್ನ ಅಪರಾಧಿ ಹೇಳುವುದು, ತಪ್ಪೆಂದು ಹೇಳುವುದು, ತನ್ಗಾಗಿ ಒಳ್ಳೇದು ಮಾಡುವುದು, ಬೇರೆಯವರಿಗೆ ಕೆಟ್ಟದು ಅಂತ ಬುದ್ಧಿಯನ್ನು ಪಕ್ಕಕ್ಕೆ ಇಡಬೇಕು. ನಂತರ ಬುದ್ಧಿ ಮುಂದಕ್ಕೆ ಹೋಗಿ ತುಂಬಾ ಚೆನ್ನಾಗಿ ಹಾರ್ಟ್ನಿಂದ ಅದು ಕೆಲಸ ಮಾಡುತ್ತೆ. ಹೃದಯವಂತಿಕೆ ಹೆಚ್ಚಾಗತ್ತೆ. ನಿಧಾನವಾಗಿ ಕೆಟ್ಟ ಬುದ್ಧಿ ಮೇಲೆ ಜನ ಕ್ರಾಸ್ ಮಾರ್ಕ್ ಹಾಕ್ತಾ ಹೋಗ್ತಾರೆ. ಇದರಿಂದ ಯಾವುದೂ ಒಳ್ಳೇದಾಗುತ್ತಿಲ್ಲ, ಹಸ್ತಕ್ಷೇಪ ಮಾತ್ರ ಮಾಡುತ್ತೆ. ಹಾಗಾಗಿ ಪಕ್ಕಕ್ಕೆ ಇಟ್ಬಿಡಿ. ನಿಧಾನವಾಗಿ ಎಲ್ರಿಗೂ ಅನುಭವನೂ ಆಗುತ್ತೆ. ಸೇವೆಯಲ್ಲಿ ಬುದ್ಧಿ ಕಳವಳ ಉಂಟು ಮಾಡಿದೆಯಲ್ಲ, ಇಂಥ ಬುದ್ಧಿಯನ್ನು ಬಿಟ್ಟು ನಾವು ಮುಂದುವರಿಯಲು ನೋಡಬೇಕು. ಹಾರ್ಟಿಲ್ಲಿ ಮಾಡಬೇಕು. ಬುದ್ಧಿ ಮತ್ತೆ ಹಾರ್ಟ್ನಲ್ಲಿ ನಮ್ಗೆ ಪ್ರಾಬ್ಲಮ್ ಎಲ್ಲಿ ಉಂಟಾಗತ್ತೆ, ಬುದ್ಧಿ ಅದರ ಪ್ರಕಾಶ ತೋರಿಸುತ್ತೆ, ಅದರೊಂದಿಗೆ ಬೆರೆತು ಬಿಡ್ತೇವೆ. ಅದೇ ನಮ್ಮ ದೊಡ್ಡ ತಪ್ಪು. ನಾವು ಬೇರ್ಪಟ್ಟಿರ್ಬೇಕು, ಬುದ್ಧಿಯನ್ನ ಬೇರೆ ಇಡಬೇಕು. ಬುದ್ಧಿಯನ್ನು ಬೇರೆ ಇಡುವುದು ಹೇಗೆ? ಪ್ರಜ್ಞಾದಿಂದ ಅದು ಸಾಧ್ಯ. ಬುದ್ಧಿ ಅನ್ನತ್ತೆ ಯಾಕೆ ಹಾಗೆ ಮಾಡ್ತಾರೆ ಹೇಳ್ಬೇಕು, ಸ್ವಲ್ಪ ನಿಲ್ಲು. ಪ್ರಜ್ಞಾ ತೋರಿಸುತ್ತೆ, ಅವ್ರು ಮಾಡ್ತಿಲ್ಲ, ವ್ಯವಸ್ಥಿತ ಮಾಡುತ್ತೆ. 5 ಆಜ್ಞೆಗಳು ಬುದ್ಧಿಯನ್ನು ನಿಲ್ಲಿಸ್ಬಿಡುತ್ತೆ, ಮತ್ತೆ ತಿಳುವಳಿಕೆ ಜ್ಞಾನವನ್ನು ಹೆಚ್ಚಿಸುತ್ತೆ. ಇವತ್ತು 2 ಬಗೆಯ ತಿಳುವಳಿಕೆ ಸಿಕ್ತು. ಒಂದು ವಿತರಾಗ್ ದರ್ಶನ, ವಿತರಾಗ್ ಸ್ವರೂಪದ ದರ್ಶನ ಮಾಡಬೇಕು. ಹಾಗೆ ಮತ್ತೊಂದು ಯಾವ ಭಾವನೆ ಇದೆ ಅಲ್ಲಿ ಬುದ್ಧಿ ಮತ್ತು ಅಹಂಕಾರದಲ್ಲಿ ನಾವು ಬೀಳ್ಬಾರ್ದು ಅನ್ನೋದನ್ನ ನಾವು ಮಂದಾಟ್ ಮಾಡ್ಕೋಬೇಕು. ಆದ್ರೆ ಈಗ ಇವೆರಡ್ರಲ್ಲಿ ನಾನು ಯಾವ್ದ್ರಲ್ಲಿ ಸೈನ್ ಮಾಡಬೇಕು? ನನಗೆ ಆ ವಿತರಾಗುಳ್ಳ ದರ್ಶನ ಮಾಡ್ತಾ ನಾನು ಹೇಗ್ ಮುಂದೆ ಸಾಗ್ಬೇಕು, ನನಗೆ ವಿತರಾಗ ಉಂಟಾಗುತ್ತೋ ಇಲ್ವೋ ಅದು ಬೇರೆ ವಿಚಾರ. ನಾನು ಎಲ್ಲಿ ಸೈನ್ ಹಾಕ್ಬೇಕು? ವಿತರಾಗ ಸ್ವರೂಪ ದರ್ಶನ ಇರಬೇಕಾ ಅಥವಾ ಜನರಲ್ಲ ಈ ಜ್ಞಾನವನ್ನ ಪಡೆದುಕೊಳ್ಳಿ ಅನ್ನೋ ಭಾವನೆ ಇಟ್ಕೊಳ್ಬೇಕಾ? ಅದ್ರ ಬಗ್ಗೆ ಪಡೆಯೋ ಭಾವನೆ ಇಟ್ಕೊಳ್ಳಿ. ಇದು ಮುಂದುವರಿದ್ರೆ ಎಲ್ಲವೂ ಆಗುತ್ತೆ. ಅದೇನಂದ್ರೆ ವಿತರಾಗ್ ದರ್ಶನ, ಅದು ದರ್ಶನ ಅಂದ್ರೆ ಹೇಳ್ತಾರಲ್ಲ, ಹಿಡಿದುಕೊಳ್ಳು ಸಾಧ್ಯವಿಲ್ಲ. ಬುದ್ಧಿ ಅನ್ನತ್ತೆ ನಾನು ವಿತರಾಗಿರ್ಲು ಬಯಸ್ತೇನೆ, ಮತ್ತೆ ಬುದ್ಧಿಯಿಂದ ಸರಿ ಹೋಗಲ್ಲ. ಒಳ್ಳೆ ಭಾವನೆ ಇಟ್ಕೊಳ್ಳಿ. ನಾವು ಅಳವಡಿಸ್ಕೊಳ್ಬೇಕು. ನೆಗೆಟಿವ್ನಿಂದ ಪಾಸಿಟಿವ್ ಕಡೆ ಬರಬೇಕು. ನೆಗೆಟಿವ್ ಅಂದ್ರೆ ಪುತ್ಕಲ್ ತಾಕೊಂಡಿರುತ್ತೆ, ಮತ್ತೆ ಪಾಸಿಟಿವ್ ಆತ್ಮಕ್ಕೆ ತಾಕೊಂಡಿದೆ. ಅಲ್ಲಿಂದ ಅಬೌಟ್ ಟರ್ನ್ ತಗೊಂಡ್ರೆ ಆತ್ಮದಲ್ಲಿ ಬಂದ್ಬಿಡುತ್ತೆ, ತಡ ಆಗೋದಿಲ್ಲ. ಅಂತ ಆತ್ಮದ ಜ್ಞಾನ ನಮಗೆ ಪ್ರಾಪ್ತಿಯಾಗಿದೆ. ನೆಗೆಟಿವ್ನಿಂದ ಸೀದಾ ಹೊರಬಂದು ಆತ್ಮಕ್ಕೆ ಸೇರಲು ಅದು ತುಂಬಾ ಕಷ್ಟ. ನಾವು ಪಾಸಿಟಿವ್ ಕಡೆಗೆ ಬರಬೇಕು. ಪಾಸಿಟಿವ್ನಲ್ಲಿ 2 ಬಗೆ, ಅದು ಸಂಸಾರಕ್ಕೆ ಒಳ್ಳೇದಾಗ್ಲಿ, ಆತ್ಮಕ್ಕೂ ಒಳ್ಳೇದಾಗ್ಲಿ.
ನಾವು ಆತ್ಮಿಕ ಹಿತದ ಭಾವನೆ ಇಟ್ಕೋಬೇಕು. ಸಾಂಸಾರಿಕ ಹಿತ ಅಂದ್ರೆ ಅದನ್ನು ಶುಭ ಬುದ್ಧಿ ಅನ್ನಲಾಗತ್ತೆ. ಮತ್ತೆ ಆತ್ಮಿಕ ಹಿತ ಅಂದ್ರೆ ಅದು ಕಲ್ಯಾಣದ ಭಾವನೆ, ಅದು ಸಮ್ಯಕ್ ಬುದ್ಧಿಯ ಲೆವೆಲ್ ಅಥವಾ ಅದಕ್ಕಿಂತಲೂ ಉಚ್ಚ ಲೆವೆಲ್ ಅನ್ಬೋದು. ಅಂದ್ರೆ ಆತ್ಮ ಕಲ್ಯಾಣ ಆಗಬೇಕು, ಜ್ಞಾನ ಪಡಿಬೇಕು. ಆಮೇಲೆ ಅದಕ್ಕಿಂತಲೂ ಹೆಚ್ಚಿನದ್ದು ಆಜ್ಞೆ ಅಳವಡಿಸೋದು. ಇವೆಲ್ಲ ಭಾವನೆ ಡಿಂಪಲ್ ಮಾಡ್ತಿದ್ದಾನೆ. ಆಜ್ಞೆ ಅಳವಡಿಸಿಕೊಂಡ್ರೆ ಅಲ್ಲಿ ಎಕ್ಸಾಕ್ಟ್ ಜ್ಞಾನ ಇರುತ್ತೆ, ಬುದ್ಧಿ ಇರೋದಿಲ್ಲ. ಸದ್ಯಕ್ಕೆ ನಾವು ಇದನ್ನೇ ಮಾಡಬೇಕು. ಯಾವುದೇ ನೆಗೆಟಿವ್ ಭಾವನೆ ಇರಬಾರ್ದು, ಪಾಸಿಟಿವ್ನಲ್ಲಿ ಬರಬೇಕು. ಮತ್ತೆ ಪಾಸಿಟಿವ್ನಲ್ಲಿ ಸಂಸಾರದ ಕಡೆಗೆ, ಶುದ್ಧಾತ್ಮದ ಕಡೆಗೆ, ಜ್ಞಾನದ ಕಡೆಗೆ ಬರಬೇಕು, ಭಾವನೆ ಇಟ್ಕೋಬೇಕು. ಇಷ್ಟು ಮಾತ್ರ ಭಾವನೆ ಇರಬೇಕು ನಮಗೆ. ನೆಗೆಟಿವ್ ಭಾವನೆ ತೆಗೆದು ಬಿಸಾಡ್ಬಿಡಿ. ಕೇವಲ ವಿತರಾಗದ ವಿಚಾರವನ್ನು ಸಾಧಾರಣ ಇಟ್ಕೊಳ್ಳಿ. ಆದರೆ ಈ ಸ್ಥಿತಿ ಸ್ಥಿರವಾಗೋದು ಕಷ್ಟ. ಯಾಕೆಂದ್ರೆ ಇದು ಮೂಲ ಸ್ವರೂಪವನ್ನ ನೋಡಿರ್ಬೇಕು, ಅನುಭವಿಸಿರ್ಬೇಕು, ಅಥವಾ ಎದುರಿನವರನ್ನ ಹಾಗೆ ನೋಡಿರ್ಬೇಕು. ಗೊತ್ತಿಲ್ದಿದ್ರೆ ನಾವು ಸ್ಥಿರವಾಗ್ಲೂ ಹೇಗೆ ಸಾಧ್ಯ? ಅದಕ್ಕಿಂತ ನಮ್ಗೆ ಗೊತ್ತಿದೆ ಪಾಸಿಟಿವ್ ಭಾವನೆ ಮತ್ತೆ ಕಲ್ಯಾಣ ಭಾವನೆ, ಇವೆರಡನ್ನು ಇಟ್ಕೊಂಡ್ರೆ ಒಳ್ಳೇದು. ದೀಪಕ್ ಬೈ, ಈ ಸಹಜತೆಯ ಬಗ್ಗೆ ಡಿಸೆಂಬರ್ ತಿಂಗಳ ದಾದಾವಾಣಿ ಮಾಸಪತ್ರಿಕೆಯಲ್ಲಿ ಅದರಲ್ಲಿ ಒಂದೆರಡು ಲೈನ್ ಅರ್ಥ ಮಾಡ್ಕೊಳ್ಬೇಕಿತ್ತು. ದಾದಾಶ್ರೀ ಅವ್ರನ್ನ ಪ್ರಶ್ನೆಕರ್ತ ಕೇಳ್ತಾರೆ, ಹಾಗಾದ್ರೆ ಮನಸ್ಸು, ವಚನ, ಕಾಯ ಅವುಗಳ ಮೂಲ ಸ್ವಭಾವಕ್ಕೆ ಬಂದ್ಬಿಡುತ್ತಾ? ದಾದಾಶ್ರೀ ಸ್ವಾಭಾವಿಕಗೊಳ್ಳುತ್ತೆ. ನಮ್ಮ ಮನಸ್ಸು, ವಚನ, ಕಾಯ ಎಲ್ಲವೂ ಸ್ವಾಭಾವಿಕಗೊಂಡಿದೆ. ಸ್ವಾಭಾವಿಕ ಅಂದ್ರೆ ಅವುಗಳ ಸ್ವಭಾವ ಸ್ಥಿತಿ, ಅದರಲ್ಲಿ ಹಸ್ತಕ್ಷೇಪ ಮಾಡಕ್ಕಾಗಲ್ಲ. ಈಗ ನಿಮ್ಗೆ ಅವುಗಳಿಂದ ಉಗ್ರತೆ ಉಂಟಾದ್ರೂ ಸಹ ಸ್ವಾಭಾವಿಕ ಅಂತ ಹೇಳಲಾಗುತ್ತಾ ಅಥವಾ ಅಲ್ಲ ಅಂತನಾ? ಇದ್ರ ಬಗ್ಗೆ ದಾದಾ ಏನ್ ಹೇಳೋದಕ್ ಬಯಸಿದ್ದಾರೆ? ಇದರಲ್ಲಿ ಏನಂದ್ರೆ ಅಕ್ರಮ ವಿಜ್ಞಾನದ ಆಧಾರದಿಂದ ಮೂಲದಲ್ಲಿ ನಾನು ಬೇರ್ಪಟ್ಟಿದ್ದೇನಲ್ಲ, ನಂತರ ಎಲ್ಲ ಅಂತಃಕರಣ, ಬಾಹ್ಯಕರಣ ಎನ್ನುವುದೆಲ್ಲ ಖಾಲಿಯಾಗ್ಬಿಟ್ಟಿದೆ. ಅಂದ್ರೆ ನೀವು ಹೀಗೆ ಹೇಳುವುದಿಲ್ಲ, ವಿಭಾವ ಅದು ಪುದ್ಗಲ್ನ ಪರಿಣಾಮ ಮತ್ತೆ ಚೇತನದ ವಿಭಾವ, ಇವೆಲ್ಲವನ್ನು ಡಿಸ್ಚಾರ್ಜ್ ಅನ್ನಲಾಗುತ್ತೆ. ಮೂಲದಲ್ಲಿ ತಾನು ಬೇರ್ಪಟ್ಟಿದೆ. ಡಿಸ್ಚಾರ್ಜ್ ಅಹಂಕಾರದ ಹಸ್ತಕ್ಷೇಪ ಇದೆಯಲ್ಲ, ಅಹಂಕಾರ ಡಿಸ್ಚಾರ್ಜ್ ಆಗಿದೆ, ಹಸ್ತಕ್ಷೇಪವು ಡಿಸ್ಚಾರ್ಜ್ ಆಗಿದೆ. ನಾವು ಹೇಳ್ತೇವಲ್ಲ, ಪ್ರತಿಕ್ರಮಣ ಮಾಡಿ, ಜಾಗೃತಿ ಇಟ್ಕೊಳ್ಳಿ, ಇವೆಲ್ಲ ಎಚ್ಚರಿಕೆಯ ವಿಷಯ. ಅಹಂಕಾರ ಡಿಸ್ಚಾರ್ಜ್ ಆಗಿದೆ, ಹಸ್ತಕ್ಷೇಪ ಡಿಸ್ಚಾರ್ಜ್ ಮತ್ತೆ ಮನೋವಚನಕಾಯ ಡಿಸ್ಚಾರ್ಜ್ ಆಗಿದೆ. ಇವೆಲ್ಲವೂ ನಿಧಾನವಾಗಿ ಖಾಲಿ ಆಗ್ತಾ ಆಗ್ತಾ ನಾಶವಾಗುತ್ತೆ. ಆದರೆ ಏನಂದ್ರೆ ಅಕ್ರಮ ವಿಜ್ಞಾನ ಕೊಟ್ಟಿರುವ ಜ್ಞಾನ. ಹಾಗಾಗಿ ನಾವು ಜಾಗೃತವಾಗಿರ್ಬೇಕು. ಇದು ಡಿಸ್ಚಾರ್ಜ್ನ ಹಸ್ತಕ್ಷೇಪ. ಈ ಡಿಸ್ಚಾರ್ಜ್ ಅಹಂಕಾರ ಮೊದಲಿನ ಅಜ್ಞಾನದ ಮಾನ್ಯತೆಯಿಂದ ರಾಂಗ್ ಬಿಲೀಫ್ ಬಿಟ್ಟು ಹೋಗಿದೆ, ರಾಂಗ್ ಜ್ಞಾನ ಬಿಟ್ಟು ಹೋಗಿಲ್ಲ. ರಾಂಗ್ ಜ್ಞಾನವನ್ನು ಬದಲಾಯಿಸಬೇಕು. ಅಂದ್ರೆ ಈ ಬುದ್ಧಿ ಮತ್ತು ಅಹಂಕಾರದಲ್ಲಿ ಬದಲಾವಣೆ ಆಗುತ್ತೆ, ಹಸ್ತಕ್ಷೇಪ ನಿಂತೋಗುತ್ತೆ. ನಂತರ ಅಂತಃಕರಣ ಸಹಜವಾಗುತ್ತೆ, ಬಾಹ್ಯಕರಣ ಸಹಜ. ಈ ಹಸ್ತಕ್ಷೇಪದ್ದು ಡಿಸ್ಚಾರ್ಜ್ ಆಗಿದೆ, ಸಹಜತೆನೂ ಡಿಸ್ಚಾರ್ಜ್ ಆಗಿದೆ. ಈ ಹಸ್ತಕ್ಷೇಪ ನಮಗೆ ದುಃಖ ಕೊಡುತ್ತೆ. ನಿಜವಾಗಿ ನೋಡಿದ್ರೆ ಇದು ಎಕ್ಸಾಕ್ಟ್ಲಿ ರೂಪೇಶ್ನ ಬುದ್ಧಿ ಹಸ್ತಕ್ಷೇಪ ಮಾಡುತ್ತೆ, ಅಹಂಕಾರ ಭೊಗಡ ಮಾಡುತ್ತೆ. ಮತ್ತೆ ಇವೆರಡೂ ರೂಪೇಶ್ನದ್ದೇ ಆಗಿದೆ, ಡಿಸ್ಚಾರ್ಜ್ ಆಗಿಯೇ ಬಿಡುತ್ತೆ. ಅದಕ್ಕಾಗೇ ದಾದಾ ಹೇಳ್ತಾರೆ, ಅಲ್ಲಿ ಅಕ್ರಮನ ಆಧಾರದಿಂದ ಉಗ್ರತೆ ಡಿಸ್ಚಾರ್ಜ್ ಆಗಿದೆ. ಅದರಲ್ಲೇ ಮುಂದಕ್ಕೆ ಹೇಳ್ತಾರೆ, ಸಹಜತೆಯುಳ್ಳ ಮನಸ್ಸು, ವಾಣಿಕಾಯದಿಂದ ಪ್ರತಿಯೊಂದು ಕಾರ್ಯವೂ ಸರಳವಾಗಿ ನಡೆಯುತ್ತೆ. ಅನುಭವವು ಅಸಹಜತೆಯುಳ್ಳದ್ದಾಗಿದ್ರೆ ಆಗ ಕಾರ್ಯವೂ ನಡೆಯೋದಿಲ್ಲ. ಇದನ್ ತಿಳ್ಕೋಬೇಕಾಗಿದೆ. ಅನುಭವದ ಜೊತೆಗೆ ಸಹಜತೆ ಇದ್ರೆ ಮಾತ್ರ ಕಾರ್ಯ ನಡೆಯುತ್ತೆ. ಅಂದ್ರೇನ್ ಹೇಳ್ತೀರಾ? ಅದು ಅಷ್ಟೇ, ಅನುಭವ ಶುದ್ಧಾತ್ಮ ಜೊತೆಗಿನ ಅನುಭವ. ಮೊದಲು ಸಹಜ, ಈಗೇನಂದ್ರೆ ಪ್ರತೀತಿಯ ಆತ್ಮ ಸಿಕ್ಕಿದೆ, ಸಹಜತೆ ಇದೆ. ಆದ್ರೆ ಹಸ್ತಕ್ಷೇಪದ ಸಹಜತೆ ಉಂಟಾಗಿದೆ. ಹೇಗೆ ಹೊಡೆಸ್ಕೊಂಡ್ರೆ ಮತ್ತೆ ಹೊಡೆಸಿಕೊಳ್ಳುವುದೇ, ಇದು ಸಹಜ ಅಲ್ವಾ? ಆಮೇಲೆ ಹೊಡೆದಾಟ ನಿಂತ್ಬಿಡುತ್ತೆ, ಸಹಜತೆಗೆ ಬರುತ್ತೆ. ಅನುಭವ ಅಂದ್ರೆ ಮೊದಲು ಪ್ರತೀತಿಯಿಂದ ಜಾಗೃತಿಗೆ ಬರಬೇಕು, ನಂತರ ಅನುಭವಕ್ಕೆ. ಈ ಅನುಭವವುಳ್ಳ ವಿಚಾರ ನಂತರ ಏನ್ ಕಾರ್ಯ ನಡೆಯುತ್ತಲ್ಲ, ಸರಳವಾಗಿ ನಡೆಯುತ್ತೆ, ಏನೂ ಹಸ್ತಕ್ಷೇಪ ಇರೋಲ್ಲ. ಹಸ್ತಕ್ಷೇಪ ಇಲ್ಲದಿದ್ದರೆ ವ್ಯವಸ್ಥಿತವಾಗಿ ಉಂಟಾಗತ್ತೆ, ಒಂದರ ನಂತರ ಇನ್ನೊಂದು, ಆಮೇಲೆ ಮತ್ತೊಂದು, ಸಹಜವಾಗಿ ನಡೆಯುತ್ತೆ. ಇಲ್ಲಿ ಇದು ಡಿಸ್ಚಾರ್ಜ್ ಆಗಿದೆ, ಮೊದಲು ಸುತ್ತಿಕೊಂಡದ್ದು ಡಿಸ್ಚಾರ್ಜ್ ಆಗುತ್ತೆ, 31 ನಂತರ 32, ಆಮೇಲೆ 33. ಏನು ಸುತ್ತಕೊಂಡಿದೆ ಅದು ಖಾಲಿ ಆಗುತ್ತಾ ಹೋಗುತ್ತೆ. ಮತ್ತೆ ಕಡೆಗೆ ಹೊಸ ಚಾರ್ಜ್ ಇರಲ್ಲ. ಏನಿದೆಯೋ ನಿಧಾನವಾಗಿ ಎಕ್ಸಾಸ್ಟ್ ಆಗ್ಬಿಡುತ್ತೆ. ನಮ್ಗೇನ್ ಅನ್ಸುತ್ತೆ, ನಾನ್ ಪ್ರೇಮದಿಂದ ವ್ಯವಹಾರ ಮಾಡಿದ್ರು ಜಗಳಾಗ್ಬಿಡ್ತು, ಎರಡೂ ಹೊರಬರುತ್ತೆ. ಮೊದಲು ಗಲಾಟೆ ಮಾಡೋದು, ನಂತರ ಕ್ಷಮೆ ಕೇಳೋದು, ಪ್ರೇಮದಿಂದ ವ್ಯವಹರಿಸೋದು, ಆಮೇಲೆ ಮತ್ತೆ ಗಲಾಟೆ ಮಾಡೋದು, ಇವೆಲ್ಲವೂ ವಿಚಿತ್ರವಾದ ವರ್ತನೆಗಳು. ಮೊದಲು ನಮ್ಮ ಹಸ್ತಕ್ಷೇಪ ನಿಂತೋಯ್ತು, ನಂತರ ಪ್ರೇಮವುಳ್ಳ ವ್ಯವಹಾರ ಇರುತ್ತೆ, ಆಮೇಲೆ ಉಗ್ರತೆಯುಳ್ಳದು ಹೊರಬರಲ್ಲ. ಅಂದ್ರೆ ಎಷ್ಟು ನೀವು ಅನುಭವದ ಸ್ಥಿತಿಯಲ್ಲಿ ಬರ್ತೀರಲ್ಲ, ಆಗ ಮತ್ತೆ ಪ್ರಕೃತಿಯಲ್ಲೂ ಸಹಜತೆ ಉಂಟಾಗ್ಬಿಡುತ್ತೆ. ಈಗ ನಮ್ಮ
ಪ್ರಕೃತಿಯಿಂದ ಹೊರಬರುತ್ತೆ, ಅದನ್ನು ಖಾಲಿ ಮಾಡ್ಬೇಕು ನಾವು. ಕ್ರೋಧ ಉಂಟಾಗತ್ತೆ, ಮಾನ ಉಂಟಾಗತ್ತೆ, ವಿಷಯ ಮೋಹದ ಬಗ್ಗೆ ಉಂಟಾಗತ್ತೆ, ಕಪಟ ಹೇಗಿದೆಯೋ ಹಾಗೆ ನಾವು ಖಾಲಿ ಮಾಡಬೇಕು, ಬಗೆಹರಿಸ್ತಾ ಹೋಗ್ಬೇಕು.